ಬಂದಿದ್ದ ಕಾರಣ ಅಂದ್ರೆ ಶಿಕ್ಷಣ ಎಲ್ಲ ಅದನ್ನ ನಾವು ಇದು ಕೂತು ಮಾತಾಡ್ತಿರ್ಲಿಲ್ಲ. ಜೊತೆಗೆ ಸರ್ ಅದು ಮನೋವೃತ್ತಿ ಇರ್ತೈತಲ್ಲ, ಅದು ಸ್ವಾವಲಂಬಿ, ಅದು ಲವಲವಿಕೆ ಇರ್ಬೇಕು, ಅದು ಇಚ್ಛಾಶಕ್ತಿ ಪೂರ್ಣ ಹಾಕೋಬೇಕು. ಬರೀ ಹಾಕೋ ಅಂತ ಹೇಳಿ ಸರ್ಕಾರ ಕೊಡ್ಬೇಕಂತ ಕೊಂಡ್ರುಕಿತಾರೆ, ನಾವು ಅದ್ರೊಳಗೆ ಪ್ರವರ್ತರಾಗಬೇಕು. ಅಲ್ಲಿ ನೀವು ಅವಕಾಶದ ಮಾಡ್ತೀರಿ, ನಿಮ್ಗೆ ಅಟ್ಲೀಸ್ಟ್ ಒಬ್ಬ ಯಾವಾಗ ಬಂದು ಸಹಾಯ ಮಾಡಿದನೋ ಅದ ಎಲ್ಲರಿಗೂ ಆಗ್ತದಿಲ್ರಿ. ಪವಾಡಗಳು ಆಗೋದಿಲ್ಲ, ಪವಾಡಗಳು ಬೇಕಾಗಿಲ್ಲ ಸರ್. ಬಂದಿರೋದು ಎಲ್ಲರೂ ಹಂಗೆ ಬರ್ಬೇಕು ಅನ್ನೋದು ಬಯಸು ತಪ್ಪದು. ಪವಾಡಗಳು ಆದರೆ ರೀ ಮನುಷ್ಯ ಪ್ರಯತ್ನ ಮಾಡಬೇಕ್ರಿ. ಶಿಕ್ಷಣ ಪ್ರಯತ್ನ ಮಾಡಿಸಿದ್ರಿ, ಪ್ರಯತ್ನ ಮಾಡಬೇಕ್ರಿ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡೋದು ಅಲ್ಲೇ ಇರ್ತಾನೆ, ಯಾರು ಹೇಳೋ ಅವಶ್ಯಕತೆ ಇಲ್ಲ. ಅದನ್ನ ಶಿಕ್ಷಣ ಪ್ರವೃತ್ತಿ ಬೆಳೆಸಿದ್ರಿ. ಬಡತನ ನಿರ್ಮೂಲನೆ ಆಗ್ಬೇಕಾದ್ರೆ ಸರ್ ಶಿಕ್ಷಣ ಜೊತೆಗೆ ರೀ ಅವ್ರ ಸಂಸ್ಕಾರನೂ ಬೇಕು. ಶಿಕ್ಷಣ ಸಂಸ್ಕಾರ ರೀ. ಸಂಸ್ಕಾರ ಬೇರೆ ಇಲ್ಲ, ಶಿಕ್ಷಣ ಬೇರೆ ಇಲ್ಲ. ಶಿಕ್ಷಣನ ಸಂಸ್ಕಾರ, ಅದೇ ಆತ್ಮವಿಕಾಸ. ಸಂಸ್ಕಾರ ಏನೂ ಇಲ್ಲ ಅದ್ರೊಳಗೆ. ಶಿಕ್ಷಣ ಎಲ್ಲ ಕಲಿಸುತ್ತೆ ಅದು ನಿಮಗೆ. ಕರೆಕ್ಟ್ ರೀ. ಬರೆಯುವುದು ಓದುದು ಮಾತಾಡೋ ಜೊತೆಗೆ ಹಿಂದೆ ಹೆಂಗಿದ್ರು ಜಗತ್ತ, ನೀವು ಹೆಂಗದರಿ, ಮುಂದೆ ನಾವೇನಿರ್ಬೇಕು, ನಮ್ಮ ಭವಿಷ್ಯದ ಏನಂತಿದ್ದೆಲ್ಲ ಕಲಿಸ್ತದೆ ಶಿಕ್ಷಣ. ದಟ್ ಇಸ್ ಕಾಲ್ಡ್ ಆಸ್ ಎಜುಕೇಶನ್. ಅದ್ರೊಳಗೆ ಸಂಸ್ಕಾರ ಬರುತ್ತೆ, ಅದ್ರೊಳಗೆ ಸಂಸ್ಕೃತಿ ಬರ್ತದೆ, ಅದ್ರೊಳಗೆ ನಾಗರಿಕತೆ ಬರ್ತದೆ. ಅದ್ರೊಳಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್ ಕಮ್ ಇನ್ ಬಿಟ್ವೀನ್ ಆಫ್ ದಟ್. ಆತ್ಮವಿಕಾಸ ಆಗ್ತದೆ. ವಿಕಾಸ ಆಗ್ತದೋ, ದೈಹಿಕ ವಿಕಾಸ ಆಗ್ತದೋ, ಅಲೌಕಿಕ ವಿಕಾಸ ಆಗ್ತದೋ, ಲೌಕಿಕ ವಿಕಾಸ ಆಗ್ತದೋ, ಎಲ್ಲ ವಿಕಾಸಗಳಿಗೆ ಕಾರಣ ಶಿಕ್ಷಣ ಮತ್ತು ಆರೋಗ್ಯ. ಇದನ್ನು ಸರ್ಕಾರ ಕೊಟ್ಟರೆ ಸಾಕ. ಉಳೋದ್ರ ಬಗ್ಗೆ ಅಷ್ಟೇ. ನಮಗೆ ಇವತ್ತು ಪಂಚ ಕಲ್ಯಾಣ ಕೊಡ್ತೀವಿ, ಇದು ಗ್ಯಾರಂಟಿ ಕೊಡ್ತೀವಿ, ಆ ಗ್ಯಾರಂಟಿಗಿಂತಲೂ ಈ ಗ್ಯಾರಂಟಿ ಹೆಂಗೆ ಅನಿಸ್ತದೆ ನಿಮಗೆ? ಈ ರೀತಿಯಾಗಿ ಇದು ಮಾಡ್ಕೋದ್ರೆ ಬಡತನ ನಿರ್ಮೂಲನೆ ಆಗ್ತದೆ ರೀ. ನಮ್ಮ ದೇಶ ಕೂಡ ಉಳಿದ ದೇಶಗಳಕೈತೆ ರೀ ಸ್ವಾವಲಂಬಿಯಾಗಿ ಬದುಕ್ತೈತೆ ರೀ. ಆದ್ಮೇಲೆ ಇಲ್ಲಿವರೆಗೆ ಒಂದಿಷ್ಟು ಸುಮ್ಮನೆ ಹಂಗೆ ಹರಿಟ್ ಅಂತ ತಿಳ್ಕೊಳ್ರಿ, ಏನು ತಿಳ್ಕೊಳ್ರಿ. ಇದೊಂದು ಭಿಕ್ಷಾಟನೆ ಬಗ್ಗೆ ಒಂದಿಷ್ಟು ನಮ್ಗೆ ಅನಿಸಿದ್ದನ್ನು ಮಾತಾಡಿದ್ವಿ. ನಿಮ್ಗೆ ಲೈಕ್ ಆಗಿರ್ಲಿಕ್ಕಿಲ್ಲ, ಬಟ್ ಆಗಿರಬೇಕು. ಆಗಿದ್ರೆ ಲೈಕ್ ಮಾಡಿರಿ, ಆಗಿರ್ಲಿಕ್ಕೆ ಡಿಸ್ಲೈಕ್ ಮಾಡಿರಿ. ಹೇಗಪ್ಪ ಅಂತಂದ್ರೆ ನಿಮ್ಮ ಕಾಮೆಂಟ್ ಅನ್ನೋದು ಭಾಳ ಮಹತ್ವದ ಇರ್ತದೆ ನಮಗೆ. ನೀವು ಕೊಡೋ ಒಂದೊಂದು ಸಲಹೆಯಿಂದ ನಮ್ಮ ಎದುರಾಳಿಗಳು ಅಂದರೆ ನೀವು ನಿಮ್ಗೆ ನಮಗೆ ತಿಳಿದಂಥ ವಿಷಯಗಳನ್ನ ಹೇಳೋದ್ರಿಂದ ನಿಮ್ಮಲ್ಲೂ ತಿಳುವಳಿಕೆ ಹೆಚ್ಚಾಗ್ತದೆ, ನಮ್ಮಲ್ಲೂ ನಿಮಗೆ ತಿಳಿಸಿರೋದ್ರಿಂದ ನಮಗೂ ಹೆಚ್ಚಾಗ್ತದೆ. ಜ್ಞಾನ ಹೊರಗೆ ಹೆಚ್ಚಿದಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಒಂದು ದೀಪ ಇನ್ನೊಂದು ದೀಪ ಹಚ್ಚಿದ ಮತ್ತೊಂದು ದೀಪ ಹೇಳುತ್ತದೆ. ಹಾಗೆ ಒಂದು ಆ ದಿಶೆಯಲ್ಲಿ ಒಂದು ಪ್ರಯತ್ನ ಮಾಡಿದ್ವಿ. ಭಿಕ್ಷಾಟನೆ ಹೋಗ್ಬೇಕಾದ್ರೆ ಏನು ಮಾಡ್ಬೋದು, ಏನು ಮಾಡಬೇಕಾಗ್ಯದ ಅನ್ನೋಂಥ ಮಾತಾಡಿದ್ವಿ. ತಪ್ಪು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಿಮಗೇನು ಅನ್ನಿಸ್ತದೆ, ಒಂದು ಮತ್ತು ತಿಳಿಸ್ತಾ ಇರುತ್ತೆ ಆಯ್ತಾ. ಇದು ಇವತ್ತಿನ ಭಿಕ್ಷಾಟನೆ ಚರ್ಚಾ ವಿಷಯ. ಇಲ್ಲಿ ಮುಗಿಸ್ತಾ ಇದ್ದೀವಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಕ್ಕೆ ವಂದನೆಗಳು. ನಮಸ್ಕಾರ.